ಮನುಷ್ಯತ್ವ, ಒಳ್ಳೆತನ ಇವೆಲ್ಲ ಸವಕಲು ಪದಗಳು. ಮೀನಾಕ್ಷಿ, ನಿನಗೆ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ. ಇಷ್ಟು ವರ್ಷ ನಿನಗೆ ಬಾಳ ಕೊಟ್ಟ ನಾನು ಮುಖ್ಯನಾ, ಇಲ್ಲ ನಿನ್ನ ಬಾಳನ್ನೇ ಹಾಳು ಮಾಡಿದ ನಿಮ್ಮ ಅಣ್ಣ ಮುಖ್ಯನಾ? ನೀನು ಯೋಚನೆ ಮಾಡು. ಮೋಹನ್, ಯಾಕೆ ಮೋಹನ್ ನನ್ನನ್ನು ಇಂಥ ಇಕ್ಕಟ್ಟಲ್ಲಿ ಸಿಕ್ಕಿಸ್ತಾ ಇದ್ದೀರಾ? ಹೌದು, ಈಗ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಿನಗೆ ನಾನೇ ಬೇಕು ಅನ್ನೋದಾದ್ರೆ ನನ್ನ ಜೊತೆ ಬರಬೇಕು, ಇಲ್ಲ ನಿಮ್ಮ ಅಣ್ಣನೇ ಬೇಕು ಅನ್ನೋದಾದ್ರೆ ಆ ತಾಳಿ ಬಿಚ್ಚಿ ಕೊಟ್ಬಿಡ್ಬೇಕು. ಮೋಹನ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ನಿನಗೆ ನಿನ್ನ ಅಣ್ಣ ಬೇಕಾ ಇಲ್ಲ ಗಂಡ ಬೇಕಾ? ಬೇಗ ತೀರ್ಮಾನ ಮಾಡು. ನನ್ನ ಮುಂದೆ ಅಪ್ಪ ಅಮ್ಮ ಜಗಳ ಆಡ್ತಿದ್ರು, ನೋಡ್ಕೊಂಡು ಸುಮ್ಮನೆ ಇರೋ ಹಾಗಾಗಿದೆ. ಎಂಥ ಅಸಹಾಯಕ ಪರಿಸ್ಥಿತಿ ನಂದು. ಇಲ್ಲ, ನಾನು ಸುಮ್ಮನೆ ಇರಬಾರ್ದು. ಈಗಲೂ ಸುಮ್ಮನೆ ಇದ್ರೆ ತಪ್ಪಾಗುತ್ತೆ. ನಿಲ್ಸಿ ಅಕ್ಕನ್, ಯಾಕಿಷ್ಟು ಹಿಂಸೆ ಮಾಡ್ತಿದ್ದೀರಿ? ಆಂಟಿ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಮಾವನಿಗೆ ಆಪರೇಷನ್ ನಡೀತಿದೆ, ಅವ್ರು ವಾಪಸ್ ಬದುಕ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ತಂಗಿಯಾಗಿ ಅವ್ರ ಅಣ್ಣನ ಜೊತೆ ಇರ್ಬೇಕಲ್ವಾ? ಹೇಯ್, ಏನಂದೆ ನೀನು? ಮಾವ ಅಂದ್ರೆ ರುದ್ರಮೂರ್ತಿ? ಓಹೋ, ನೀನು ರುದ್ರಮೂರ್ತಿ ಸೊಸೆನಾ? ಆಹಾ, ಮೀನಾಕ್ಷಿ, ಎಲ್ಲ ಅರ್ಥ ಆಯ್ತು ಬಿಡು. ಶಭಾಷ್ ಮೀನಾಕ್ಷಿ, ನಮ್ಮ ಮಗಳ ಬಾಳು ಹಾಳು ಮಾಡಿದವಳನ್ನ ನಮ್ಮ ಬಾಳು ಹಾಳು ಮಾಡಿದ ನಿಮ್ಮ ಅಣ್ಣನ ಮನೆಗೆ ಸೇರಿಸಿ ನಿಮ್ಮ ಅಣ್ಣನ ಋಣ ತೀರಿಸಿದ್ಯಾ? ನಿನ್ನ ಗಂಡ ಮಗಳ ಕಣ್ಣಿಗೆ ಮಣ್ಣೆರಚಿ ನಿಮ್ಮ ಅಣ್ಣನ ವಂಶನ ಉದ್ಧಾರ ಮಾಡೋಕೆ ಹೊರಟಿದ್ಯಾ? ವಾರೇ ವಾ, ಎಂತ ಮಾಸ್ಟರ್ ಬ್ರೈನ್ ಮೀನಾಕ್ಷಿ ನಿಂದು. ನಿನಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಿಸಿದ್ರು ಕಡಿಮೆನೆ. ಇಲ್ಲ ಮೋಹನ್, ಇದ್ರಲ್ಲಿ ನನ್ನ ಪ್ರಯತ್ನ ಏನೂ ಇಲ್ಲ. ಹೋಗ್ಲಿ ಬಿಡು, ಯಾಕಷ್ಟು ಬೇಜಾರು ಮಾಡ್ಕೋತ್ಯಾ? ಒಳ್ಳೆ ಕೆಲಸನೇ ಮಾಡಿದ್ಯಾ. ಈ ದರಿದ್ರದವಳು ಕಾಲಿಟ್ಟ ಕಡೆಗೆ ಸರ್ವನಾಶ ಗ್ಯಾರಂಟಿ. ಈಗ ನಿಮ್ಮ ಅಣ್ಣ ಇಲ್ಲಿ ಬಿದ್ದು ಸಾಯ್ತಿರೋದಕ್ಕೆ ಈ ದರಿದ್ರದವಳು ಬದ್ನಸೀಬೇ ಕಾರಣ. ಒಂಥರ ಸೇಡ್ ತೀರ್ಸ್ಕೊಂಡಂಗೆ. ಮೋಹನ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕನಕ ಆ ಮನೆಗೆ ಆಕಸ್ಮಿಕವಾಗಿ ಸೊಸೆಯಾಗಿ ಬಂದಿದ್ದು. ಇದೆಲ್ಲ ಹೇಗೆ ನಡೀತು ಗೊತ್ತಾ ಮೋಹನ್? ಇವಳು ಯಾವಳೋ ದಿಕ್ಕು ದೆಸೆ ಇಲ್ದವಳು ಕತೆ ಕಟ್ಕೊಂಡು ನನಗೇನಾಗಬೇಕು? ನನಗೂ ಇವಳಿಗೆ ಏನು ಸಂಬಂಧ? ನೀವು ನನ್ನ ಹೆತ್ತಪ್ಪ. ಅಪ್ಪ ಅಂತ ಕರೆಯೋಕಾಗದೆ ಅಂಕಲ್ ಅಂತ ಕರಿಬೇಕಾಗಿದೆ. ನೋಡು ಮೀನಾಕ್ಷಿ, ನಾನು ಸಂಬಂಧಗಳನ್ನೇ ಕಳ್ಕೊಂಡು ಬದುಕಿರೋವನು. ನೀನು ನನ್ನ ಹೆಂಡತಿ, ಪ್ರಿಯಾ ನನ್ನ ಮಗಳು ಅನ್ನೋ ಸಂಬಂಧ ಬಿಟ್ರೆ ಬೇರೆ ಯಾವ ಸಂಬಂಧನೂ ನನಗಿಲ್ಲ. ಯಾರ ಕಥೆನೂ ಕೇಳಬೇಕಾಗಿಲ್ಲ, ಯಾರ ವ್ಯತೆಗೂ ಕಣ್ಣೀರು ಹಾಕಬೇಕಾಗಿಲ್ಲ. ಸತ್ರೆ ಸೂತಕದ ಸ್ನಾನ ಕೂಡ ಮಾಡಬೇಕಾಗಿಲ್ಲ. ಮರ್ಯಾದೆಯಾಗಿ ನನ್ನ ಜೊತೆಗೆ ನಡಿ. ಅಂಕಲ್ ಪ್ಲೀಸ್, ಯಾಕೆ ಗಂಟಿನ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಿ? ಹೇಯ್, ನಿನಗೆ ನನ್ನ ಮುಂದೆ ನಿಂತು ಮಾತಾಡೋ ಯೋಗ್ಯತೆನೂ ಇಲ್ಲ. ನೀನ್ ಎಲ್ಲದಕ್ಕೂ ಬಾಯಿ ಹಾಕ್ಬೇಡ, ಸುಮ್ಮನೆ ಇರು. ಅಂಕಲ್, ಅವ್ರ ಅಣ್ಣನ ನೋಡೋ ಸ್ವಾತಂತ್ರ್ಯನೂ ಅವ್ರಿಗಿಲ್ವಾ? ಹೇಯ್, ಬಾಯಿ ಮುಚ್ಚೆ. ಅದನ್ನ ಕೇಳೋಕೆ ನೀನ್ಯಾರು? ಇವಳು ನನ್ನ ಹೆಂಡತಿ, ನನ್ನ ಇಷ್ಟ ಬಂದಾಗ ನಡ್ಕೋತೀನಿ. ಇವಳು ನಿನ್ ಚಿಕ್ಕಮ್ಮ ಅಷ್ಟೇ, ಅಮ್ಮ ಅಲ್ಲ ಹಿಡಿದು ನಿಲ್ಸೋಕೆ. ಅಹಕ್ಕೇನಿದ್ರು ನನ್ನ ಮಗಳು ಪ್ರಿಯಾಗಷ್ಟೇ ಇರೋದು. ಏಯ್, ಇವಳ ಹತ್ರ ಏನ್ ಮಾತು? ನಡಿ ಹೋಗೋಣ. ಮೋಹನಪ್ಪ, ಯಾಕಪ್ಪ ಇಷ್ಟೊಂದು ಅರ್ಧಾಂತ ಮಾಡ್ತಿದ್ಯಾ? ಮೀನಾಕ್ಷಮ್ಮನ್ ಬಿಟ್ಬಿಡಪ್ಪ. ಏಯ್, ನಿನಗೆ ಬೇರೆಯವ್ರ ಚಮಚಾಗಿರಿ ಮಾಡಿ ಅಷ್ಟೇ ಗೊತ್ತು. ಸ್ವಾಭಿಮಾನ ಅಂದ್ರೆ ಏನೋ ಗೊತ್ತು ನಿನಗೆ. ಇದರಲ್ಲಿ ತಲೆ ಹಾಕ್ಬೇಡ, ಸುಮ್ಮನೆ ಇರು ನೀನು. ಬಾ ಮೀನಾಕ್ಷಿ, ಏನ್ ನೋಡ್ತಾ ಇದೆಯಾ? ಬಾ. ಮೋಹನ್, 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 ಏನ್ ಮಾಡ್ತಾ ಇದ್ದೀರಾ? ಮೋಹನ್, ಎಲ್ರು ನೋಡ್ತಾ ಇದ್ದಾರೆ. ಮೋಹನ್, ಮೋಹನ್ ಪ್ಲೀಸ್. ಮೋಹನ್, ಕನಕ ಎಲ್ಲೂ ಕಾಣ್ತಿಲ್ಲಕ್ಕ. ಹೌದಮ್ಮ,
ಇಡೀ ಮನೆ ಜಾಲಾಡಿದ್ವಿ, ಕನಕ ಸುಳುವೇ ಇಲ್ಲ. ಮತ್ತೆಲ್ಲಿ ಹೋದ್ಲು? ಇಷ್ಟೊತ್ತು ಮನೇಲೇ ಇದ್ಲಲ್ಲ, ಆಫೀಸ್ಗೆ ಏನಾದ್ರು ಹೋದ್ಲಾ? ಇಲ್ಲ ಕಣಕ, ಅವಿನಾಶ್ ಆಫೀಸ್ನಲ್ಲಿ ಒಬ್ಬನೇ ಇದ್ದಾನಂತೆ. ಇವಳು ಆಫೀಸಿಗೆ ಬಂದಿಲ್ಲ ಅಂತ ಎಲ್ಲರ ಮೇಲೂ ರೇಗಾಡ್ತಿದ್ದಾನಂತೆ. ಎಲ್ಲಿಗೆ ಹೋಗಿರ್ಬೋದು? ಇರು, ಫೋನ್ ಮಾಡಿ ನೋಡ್ತೀನಿ. ಹಲೋ ಕನಕ, ಎಲ್ಲಿದ್ಯಮ್ಮ? ನಾವು ಮನೇಲೆಲ್ಲ ನಿನ್ನನ್ನು ಹುಡುಕಾಡ್ತಾ ಇದ್ದೀವಿ. ಅತ್ತೆ, ನಾನು ಆಸ್ಪತ್ರೆಯಲ್ಲಿದ್ದೀನಿ. ಆಸ್ಪತ್ರೆ ಇಲ್ಲ? ಅಯ್ಯೋ ರಾಮ, ನೀನ್ ಚೆನ್ನಾಗಿದ್ಯಾ ತಾನೆ? ಅಲ್ಲಮ್ಮ, ಏಕಾಏಕಿ ನಮಗೂ ತಿಳಿದ್ರೆ ಆಸ್ಪತ್ರೆಗೆ ಹೋಗಿದ್ಯಲ್ಲ, ಏನಾಯ್ತು? ಇಲ್ಲ ಅತ್ತೆ, ನನಗೇನೂ ಆಗಿಲ್ಲ. ಸದ್ಯ ನಿಂಗೇನೂ ಆಗಿಲ್ವಲ್ಲ? ಮತ್ತೆ ಆಸ್ಪತ್ರೆಗೆ ಯಾಕೆ ಹೋದೆ? ನಿಮ್ಮಮ್ಮ ಹುಷಾರಾಗಿದ್ದಾರೆ ತಾನೆ? ಅಥವಾ ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ? ಇಲ್ಲ, ಎಲ್ಲ ಚೆನ್ನಾಗಿದೆ. ಏನ್ ಹೇಳ್ತಾ ಇದೀಯ ಕನಕ? ಎಲ್ರೂ ಹುಷಾರಾಗಿದ್ದಾರೆ ಅಂತ್ಯ, ನೀನ್ ನೋಡಿದ್ರೆ ಆಸ್ಪತ್ರೆಯಲ್ಲಿ ಇದೀನಿ ಅಂತ್ಯ. ಏನ್ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ? ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಸೀದಾ ಅಲ್ಲಿಗೆ ಬಂದ್ಬಿಡ್ತೀನಿ. ನಾನೀಗ ಆಸ್ಪತ್ರೆಯಲ್ಲಿ ಇದ್ದೀನತ್ತೆ. ಮಾವನಿಗೆ ತುಂಬಾ ಹುಷಾರಿಲ್ಲ, ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಪಾವ್ನವ್ರಿಗೆ ಹುಷಾರಿಲ್ವಾ? ಏನ್ ಹೇಳ್ತಾ ಇದೀಯ ಕನಕ? ಹೌದು ಅತ್ತೆ, ಮಾವನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ನಿಮಗ್ ವಿಷಯ ಗೊತ್ತಿಲ್ವಾ? ಇಲ್ಲ ಕನಕ, ನಮ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ಬಾಂಬೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಯಾಕೆ, ಏನಾಯ್ತು? ಆಕ್ಸಿಡೆಂಟಾ? ಎಲ್ಲಿಗೆ ಹೊರಟಿದ್ರು ಅಂತ ಗೊತ್ತಿಲ್ಲ ಅತ್ತೆ. ಆದ್ರೆ ಈಗ ಮಾವಂಗ್ ಆಪರೇಷನ್ ನಡೀತಿದೆ. ನೋಡಮ್ಮ, ಇಂಥ ವಿಷಯದಲ್ಲೂ ಹೇಗ್ ಹಾಗೆ ಸಾಧಿಸ್ತಾರೆ ಅಂತ. ಆಕ್ಸಿಡೆಂಟ್ ಆಗಿದೆ ಅಂತನೋ ಅಥವಾ ಹುಷಾರಿಲ್ಲ ಅಂತಾದ್ರೂ ಒಂದ್ ಮಾತಾದ್ರೂ ನಮ್ಗೆ ತಿಳಿಸ್ಬೇಕು ತಾನೆ. ಮೊದ್ಲಿಂದಾನು ಹೀಗೆ, ನಾವು ಅಂದ್ರೆ ಅವ್ರಿಗೆ ಲೆಕ್ಕನೇ ಇಲ್ಲ. ನಾವ್ ಎಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರು ನಮ್ಮನ್ ಕಡೆಗಣಿಸ್ತಾನೆ ಇರ್ತಾರೆ. ನಿಂಗೆ ಗೊತ್ತಲ್ಲ ಕನಕ, ಭಾವ ಎಷ್ಟೇ ಅನ್ಯಾಯ ಮಾಡಿದ್ರು ನಾನು ಯಾವತ್ತೂ ಅವ್ರ ವಿರುದ್ಧ ನಿಂತು ಮಾತಾಡ್ದೋಳಲ್ಲ. ಅವ್ರಿಗೆ ಯಾರೇ ಅಗೌರವ ತೋರಿಸಿದ್ರು ನಾನ್ ಸುಮ್ನೆ ಬಿಡಲ್ಲ. ನೀನ್ ಅವತ್ತು ಭಾವಂಗೆ ಎದುರು ಮಾತಾಡ್ದಾಗ್ಲು ನಿನ್ ಬುದ್ಧಿ ಹೇಳಿಲ್ವಾ? ಭಾವಂಗೇನೋ ಹುಷಾರಿಲ್ಲ ಬಿಡು, ಅಟ್ಲೀಸ್ಟ್ ಆ ಶಂಭುಗಾದ್ರೂ ಫೋನ್ ಮಾಡ್ಬೇಕು ಅನ್ನೋ ಬುದ್ಧಿ ಬೇಡ್ವಾ? ಬರೀ ಬೆಂಕಿಗೆ ತುಪ್ಪ ಸುರಿಯೋದೇ ಆಗೋಯ್ತು. ಕನಕ, ಭಾವ ಇವಾಗ ಹೇಗಿದಾರಮ್ಮ? ಅಬ್ಬ, ಏನು ಗೊತ್ತೇ ಇಲ್ಲ ಅನ್ನೋ ತರ ಇಂಥ ನಾಟಕ ಆಡ್ತಾರೆ. ಛೇ, ಮಾವನ್ ಮಾತನ್ನ ನಮ್ದೆ ಇವ್ರು ಒಳ್ಳೆಯವರು ಅಂತ ಮೋಸ ಹೋಗ್ಬಿಟ್ಟೆ. ಕನಕ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಏನು ಅಂತ ಗೊತ್ತಿಲ್ಲ ಅತ್ತೆ, ಉಳಿಯೋದ್ ಕಷ್ಟ ಅಂತ ಹೇಳಿದಾರೆ. ಅಯ್ಯೋ ದೇವ್ರೆ, ಹಾಗೆ ಹೇಳಿದಾರ? ನಂಗೆ ಒಂದ್ ಕ್ಷಣನೂ ನಿಲ್ಲಕ್ಕಾಗ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಅಲ್ಲಿ ಓಡ್ ಬಂದ್ಬಿಡ್ತೀನೋ ಅನ್ಸ್ತಾ ಇದೆ. ಆದ್ರೆ ಕನಕ, ಅವ್ರಿಗೆ ನಮ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ನಾನ್ ಅಲ್ಲಿಗೆ ಬಂದಿದ್ದೀನಿ ಅಂತ ಏನಾದ್ರು ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಅವ್ರಿಲ್ದೆ ನಾವೆಲ್ಲ ತಪ್ಪಲೆ ಆಗೋಗ್ತೀವಿ ಕನಕ. ಬೇಡಮ್ಮ, ನಮ್ಮಿಂದ ಅವ್ರ ಆರೋಗ್ಯದಲ್ಲಿ ಏರುಪೇರಾಗೋದು ಬೇಡ. ಅವ್ರಿಗೆ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಮತ್ತೆ ಈ ಮನೆಗೆ ಬರ್ಬೇಕು. ನೀನ್ ಅಲ್ಲಿದ್ಯಾ ಅನ್ನೋದೇ ನಂಗೆ ಸಮಾಧಾನ. ಕನಕ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಂಗೆ ಫೋನ್ ಮಾಡಮ್ಮ. ನಾನು ನೀಲ್ಕಂಠನ್ ಕಳಿಸ್ತೀನಿ. ಬೇಡ ಬೇಡ, ನಾನೇ ಬಂದ್ಬಿಡ್ತೀನಿ. ಚೋಪನಮ್ಮ, ಇಡ್ಲಾ? ಎಂಥ ಜನ ಇವರು! ಆಶ್ರಯ ಕೊಟ್ಟು ದೇವ್ರನ್ನೇ ಕೊನೆ ಸಲ ಬಂದು ನೋಡೋ ಅಷ್ಟು ಕೃತಜ್ಞತೆ ಇಲ್ಲ. ನಾನೆಂಥ ಕೆಲಸ ಮಾಡ್ಬಿಟ್ಟು ದೇವ್ರಂತ ಮಾವನ ತಪ್ಪು ತಿಳ್ಕೊಂಡು ಅವ್ರ ಮನ್ಸನ್ನ ನೋಯಿಸ್ಬಿಟ್ನಲ್ಲ. ಮೋಹನ್, ಮೋಹನ್ ಏನ್ ಮಾಡ್ತಾ ಇದ್ದೀರಾ? ಮೋಹನ್ ಬಿಡಿ. ಮೋಹನ್ ಸುಮ್ಮನೆ ಬಾ, ಮಾತಾಡ್ಬೇಡ. ಮೋಹನ್, 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 ಇನ್ನೊಂದು ಸಾರಿ ಈ ಮನೆಯಿಂದ ಕಾಲ ಆಚೆ ಐತ್ರೆ ನಾನು ಮನುಷ್ಯನಾಗಿರಲ್ಲ. ಮೋಹನ್, ನೀವ್ ಮಾಡಿದ್ ಸರಿನಾ? ಮೋಹನ್,
ಅಣ್ಣ ಮೋಹನ್ ಸಾವು ಬದುಕಿ ಮಧ್ಯೆ ಹೋರಾಡ್ತಿದ್ದಾರೆ. ಅಂಥ ಪರಿಸ್ಥಿತಿಲಿ ನೀವು ನನ್ನನ್ನು ಅಲ್ಲಿಂದ ಎಳ್ಕೊಂಡು ಬಂದ್ಬಿಟ್ರಲ್ಲ, ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ನಿಮ್ಗೆ? ಅಣ್ಣ ಅಣ್ಣ ಅಣ್ಣ, ಆ ಶಬ್ದ ಕೇಳಿದ್ರೆ ಮೈ ಉರಿದು ಹೋಗತ್ತೆ. ಯಾವ ಅಣ್ಣನೇ ಅವನು? ಇಷ್ಟು ವರ್ಷಗಳು ಇಲ್ದಿರೋ ಅಣ್ಣ ಈಗ ಎಲ್ಲಿಂದ ಬಂದ? ನಮ್ ಕಷ್ಟ ಸುಖಕ್ಕಾಗದೇ ಇರೋನು ಇದ್ರೆಷ್ಟು ಸತ್ರೆಷ್ಟು? ಸಾಯೋರ್ ಮೇಲೆ ಎಂಥ ದ್ವೇಷ ಮೋಹನ್. ನಮ್ಮಣ್ಣ ಈಗ ಮೊದಲಿನ ಹಾಗಿಲ್ಲ, ಅವ್ರು ತುಂಬಾ ಬದಲಾಗಿದ್ದಾರೆ. ಅವ್ರು ಮಾಡಿದ ತಪ್ಪಿಗೆ ಅವ್ರು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ ಮೋಹನ್. ಒಂದಲ್ಲ ಒಂದಿನ ನೀವು ಅವ್ರನ್ನ ಕ್ಷಮಿಸ್ತೀನಿ ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ಮೋಹನ್ ಈಗ್ಲಾದ್ರೂ ಅವ್ರನ್ನ ಕ್ಷಮಿಸ್ಬಿಡಿ. ನೋಡಿ, ನೀವು ಬರ್ದಿದ್ರು ಪರವಾಗಿಲ್ಲ, ನನ್ನನ್ನು ಕಳ್ಸ್ಕೊಡಿ ಮೋಹನ್. ಅವನು ನಮ್ಮ ಪಾಲಿಗೆ ಯಾವತ್ತೂ ಸತ್ತು ಹೋಗಿದ್ದಾನೆ. ಇವತ್ತು ಜೀವಂತ ಶವ ಅಷ್ಟೇ. ಅವನು ಉಸಿರು ಬಿಡೋದ್ರಿಂದ ಈ ಪ್ರಪಂಚಕ್ಕೆ ಯಾವ ನಷ್ಟನೂ ಇಲ್ಲ. ಇನ್ಫ್ಯಾಕ್ಟ್ ಈ ಭೂಮಿ ಭಾರ ಕಡಿಮೆ ಆಗತ್ತೆ. ನೋಡು ಮೀನಾಕ್ಷಿ, ನೀನು ನನ್ನ ಹೆಂಡತಿನೇ ಆಗಿದ್ರೆ ಆ ಹೆಣದ ಮುಖ ಕೂಡ ನೋಡಕ್ ಹೋಗ್ಕೊಡ್ತೀನಿ. ಮೋಹನ್ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮೋಹನ್. ಮೋಹನ್ ಪ್ಲೀಸ್, ಇಷ್ಟು ವರ್ಷ ನಾನು ನೀವು ಹೇಳ್ದ ಹಾಗೆ ಕೇಳಿದ್ದೀನಿ. ನನ್ನ ತವರಿನ ಕೊನೆ ಕುಂಡಿ ಅಂತ ಉಳ್ಕೊಂಡಿರೋದು ನಮ್ಮ ಅಣ್ಣ ಮಾತ್ರ. ಅವ್ರ ಕೊನೆ ಕ್ಷಣಗಳಲ್ಲಿ ನಾನು ಅವ್ರ ಜೊತೆ ಇರಬೇಕು ಮೋಹನ್. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕಳ್ಸ್ಕೊಡಿ ಮೋಹನ್, ದಯವಿಟ್ಟು ಕಳ್ಸ್ಕೊಡಿ. ಮೀನಾಕ್ಷಿ, ನೀನು ಈ ಥರ ಹಠ ಮಾಡಿದ್ರೆ ನಾನು ತುಂಬ ಕೆಟ್ಟವನಾಗಬೇಕಾಗತ್ತೆ. ಅವನು ಸಾಯಿಸಿದ್ದ ನಮ್ಮ ಬದುಕನ್ನ ನಾನು ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ. ಈಗ ಅವನು ಸಾಯೋ ಟೈಮ್ನಲ್ಲಿ ನೀನು ಅದನ್ನು ಕೆಡವಕ್ಕೆ ಹೋಗ್ತಿದ್ಯಾ? ಹೋಗು ಮೀನಾಕ್ಷಿ, ಹೋಗು. ಆದರೆ ಒಂದು ಮಾತು ಜ್ಞಾಪಕದಲ್ಲಿಟ್ಕೋ, ಆಸ್ಪತ್ರೆಯಲ್ಲಿ ನಿನ್ನ ತಾಳಿನ ಕಳಿಸ್ಬಿಟ್ಟು ಅಲ್ಲೇ ಇರು ಅಂತ ಹೇಳಿದ್ದೆ. ಆದರೆ ಈಗ ಈ ತಾಳಿನ ಕಿತ್ಕೊಂಡ್ಬಿಟ್ಟು ನಿನ್ನನ್ನು ಕಳಿಸ್ತೀನಿ ಅಂತ ಹೇಳಬೇಕಾಗತ್ತೆ. ಮೋಹನ್, ಯಾಕೆ ನಿಮ್ಮ ಹೃದಯನ ಇಷ್ಟು ಕಲ್ ಮಾಡ್ಕೊಂಡಿದ್ದೀರಾ? ನಾನು ಹೋಗ್ಲೇಬೇಕು ಮೋಹನ್. ದಯವಿಟ್ಟು ನನ್ನ ಸಂಕಟನ ಅರ್ಥ ಮಾಡ್ಕೊಳ್ಳಿ ಮೋಹನ್. ಮೋಹನ್, ಏನ್ ಮಾಡ್ತಾ ಇದ್ದೀರಾ? ಮೊಬೈಲ್ ಕೊಡಿ ಮೋಹನ್. ಅದನ್ನ ಯಾಕೆ ಕಿತ್ಕೊಂಡ್ರಿ? ಕೊಡಲ್ಲ. ಆ ನಿಮ್ಮ ಅಣ್ಣನ ಮನೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಇನ್ಯಾವತ್ತೂ ನಿನ್ನ ಕಿವಿಗೆ ಬೀಳಬಾರ್ದು ಮೀನಾಕ್ಷಿ. ಇದೇ ಕೊನೆ. ಇನ್ನು ಮುಂದೆ ಈ ಮನೆ ಹೊಸಲು ನೀನು ದಾಟೋ ಹಾಗಿಲ್ಲ. ನಡಿ ಒಳಗೆ, ನಡಿ ಒಳಗೆ ಎಂದೆ. ಹೇಳಮ್ಮ. ಯಾಕೋ ಅವಿ ತುಂಬಾ ಬೇಜಾರಲ್ಲಿ ಇರೋ ಹಾಗಿದ್ಯಾ? ಹೂನಮ್ಮ, ನೀನು ಹೇಳಿದೆಯಲ್ಲ ಒಂದೆರಡು ಚೆಕ್ಗೆ ಸೈನ್ ಮಾಡಿಸು ಅಂತ. ಆ ಕನಕಂಗೆ ಫೋನ್ ಮಾಡಿ ಆಫೀಸಿಗೆ ಬಾರೆ ಅಂತ ಕರೆದ್ರೆ ಬರೋಕ್ಕಾಗಲ್ಲ ಅಂತ ಮ್ಯಾನೇಜರ್ಗೆ ಮುಖದ ಮೇಲೆ ಹೊಡೆದಾಗ ಮಾತಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಈಗೇನು ಮಾಡಲಿ? ಇಷ್ಟು ದುರಾಂಕಾರ ಇರಬೇಕು ಅವಳಿಗೆ. ಸಾರಿಮ್ಮ, ಇವತ್ತು ಚೆಕ್ಗೆ ಸೈನ್ ಮಾಡ್ಸೋಕ್ಕಾಗಲ್ಲ. ಆ ವಿಷಯ ಬಿಡು. ನೋಡು, ಭಾವನವರಿಗೆ ತುಂಬಾ ಸೀರಿಯಸ್ ಅಂತೆ. ವಿಷಯ ಗೊತ್ತಾಯ್ತಾ? ಓ ಅದಾ, ಗೊತ್ತು ಬಿಡು. ಏನು ಇನ್ನೂ ಸತ್ತಿಲ್ವಂತ? ಏ, ಏನೋ ಮಾತಾಡ್ತಾ ಇದ್ಯಾ? ಅಂದ್ರೆ ನಿಂಗೆ ವಿಷಯ ಗೊತ್ತಾ? ಹಾಂ ಗೊತ್ತಾಯ್ತು. ಆ ಶಂಭು ಫೋನ್ ಮಾಡಿದ್ದ. ಅವಳು ಯಾವಳು ಅತ್ತೆ ಅಂತೆ, ಅವಳು ಕರೆದ್ಲು. ಅವ್ರಿಗೂ ಅದೇ ಹೇಳ್ದೆ, ಸತ್ರೆ ಸಾಯ್ಲಿ, ನಾನು ಅಲ್ಲಿಗೆ ಬರಲ್ಲ ಅಂತ. ಅವಿ, ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ಜ್ಞಾನ ಇದೆಯೇನೋ? ನಿಮ್ ತಂದೆಗೆ ಹೀಗಾಗಿದೆ ಅಂತ ಗೊತ್ತಾದ್ಮೇಲೆ ತಕ್ಷಣ ಅಲ್ಲಿಂದ ಹೊರಡ್ಬೇಕು ತಾನೆ? ಅಮ್ಮ, ನನಗೆ ಹೋಗೋಕೆ ಇಷ್ಟ ಇಲ್ಲ. ಅವಿ, ಆ ಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ ಕಣೋ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಅವ್ರು ಸಾಯೋದ್ ಗ್ಯಾರಂಟಿನಾ? ಸಾಯ್ಲಿ ಬಿಡು. ಅವಿ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಮ್ಮ, ಚೆನ್ನಾಗಿದ್ದಾಗ ಅವ್ರೇನು ಕಮ್ಮಿ ಮಾಡಿದಾರ? ಸ್ವರ್ಗ ನರ್ಕ ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಇಲ್ಲೇ ಇರುತ್ತೆ. ಅವ್ರವ್ರು ಮಾಡಿದನ್ನ ಅವ್ರವ್ರು ಅನ್ಭವಿಸ್ಲೇಬೇಕಲ್ಲಮ್ಮ. ಭಾವನವ್ರ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಧೈರ್ಯ ಅಲ್ಲಮ್ಮ,
ಅಸಹ್ಯ, ಜಿಗುಪ್ಸೆ, ದ್ವೇಷದಿಂದ ಬಂದಿರೋ ಬಂಡಿತನ ಇದು. ಅವಿ, ನೀನು ನಾನ್ ಸಾಕಿರೋ ಮಗ ಕಣ. ಅವ್ರಿಗೆ ಎಷ್ಟೇ ಹೇಳಿ ಏನೇ ಮಾಡ್ಲಿ ಅವ್ರು ನಿನ್ ತಂದೆ ಕಣ. ನೀನು ನಿನ್ ಕರ್ತವ್ಯದಿಂದ ವಿಮುಖನಾಗಬಾರ್ದು. ಕರ್ತವ್ಯದಿಂದ ವಿಮುಕ್ತನಾಗ್ತೀನಿ ಅಂತ ಯಾರಮ್ಮ ಹೇಳಿದ್ದು? ಮಗನಾಗ ಹುಟ್ಟಿರೋ ತಪ್ಪಿಗೆ ಬೆಂಕಿ ಹಾಕಿ ಪಿಂಡನ ಉಳಿಸಿ ಋಣ ತೀರ್ಸ್ಕೊತೀನಿ. ಅವಿ, ಮುಚ್ಚ ಬಾಯಿ. ನೀನ್ ನನ್ ಮಗನೇನೋ ಮಾತಾಡೋ. ನೀನು ನಾನ್ ಸಾಕಿರೋ ಮಗನ. ಅಮ್ಮ, ಯಾಕಮ್ಮ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಮತ್ತಿನ್ನೇನೋ, ಹೆತ್ತ ತಂದೆ ಕೊನೆ ಹಂತದಲ್ಲಿ ಇದ್ದಾರೆ ಅಂತ ಗೊತ್ತಿದ್ಮೇಲೇನೋ ಅವ್ರ ಮುಖ ನೋಡೋದಕ್ ಹೋಗಲ್ಲ ಅಂತ ಇದೆಯಲ್ಲ. ಎಂತ ಮಗನೋ ನೀನು? ನಿನ್ನಂತ ಮಗನ್ನ ನಾನ್ ಸಾಕಿದ್ದು. ಒಳ್ಳೆ ಹಾವಿಗೆ ಹಾಲು ಎರ್ದಂಗ ಆಯ್ತಲ್ಲ. ಅಮ್ಮ, ನಾನು ನನಗೋಸ್ಕರ ಹೇಳಿಲ್ಲಮ್ಮ. ಆ ಮನೇಲಿ ನಿನಗೆ ನಮ್ಮಪ್ಪ ಎಷ್ಟು ಅವಮಾನ ಹಿಂಸೆ ಮಾಡಿದ್ದಾರೆ ಅಂತ ಒಂದು ಸರಿ ನೆನೆಸ್ಕೊ. ಅಂಥವ್ರನ್ನ ಯಾವ ಪುರುಷತೆಗಾಗಿ ಹೋಗಿ ನೋಡ್ಲಿ? ಮಗ ಅನ್ನೋ ಋಣ ತೀರ್ಸೋದಕ್ ನೋಡ್ಬೇಕು ಕಣೋ. ಅವ್ರು ಏನೇ ಮಾಡಿರ್ಲಿ, ಅವ್ರು ನಿಮ್ಮ ಅಪ್ಪನೇ. ನೀನೀಗ ಹೋಗ್ಲಿಲ್ಲ ಅಂದ್ರೆ ಅವ್ರ ಆತ್ಮ ನಿನ್ನನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಸಾಯೋ ತನಕ ನಾನ್ ಪಶ್ಚಾತ್ತಾಪದಲ್ಲಿ ಕೊರಗಬೇಕಾಗುತ್ತೆ. ನೀನ್ ಭಾವನವ್ರನ್ನ ನೋಡೋದಕ್ ಹೋಗ್ಲಿಲ್ಲ ಅಂದ್ರೆ ನನ್ ಮುಂದೆ ಯಾವತ್ತೂ ಬಂದು ಅಮ್ಮ ಅಂತ ನಿಂತ್ಕೊಳ್ಬೇಡ, ಗೊತ್ತಾಯ್ತಾ? ಅಮ್ಮ, ಹಾಗೆಲ್ಲ ಹೇಳ್ಬೇಡ. ನಾನು ಹೋಗ್ತೀನಿ. ನಿನ್ನ ಮಾತನ್ನ ನಾನು ಯಾವತ್ತೂ ತೆಗ್ದಾಕಲ್ಲ. ನೋಡು, ನನಗಿಷ್ಟ ಇರಲಿ ಬಿಡ್ಲಿ, ನಿನಗೋಸ್ಕರನಾದರೂ ನಮ್ಮಪ್ಪನ ನೋಡಕ್ಕೆ ಹೋಗ್ತೀನಮ್ಮ. ಅಮ್ಮ, ನಿನಗೆ ಈಗ ಸಮಾಧಾನ ತಾನೆ? ಸರಿ, ಬೇಗ ಹೊರಡು. ಆಯ್ತಮ್ಮ. ನೀನ್ ಯಾಕಕ್ಕ ಅವನನ್ನ ಆಸ್ಪತ್ರೆಗೆ ಅಷ್ಟು ಫೋರ್ಸ್ ಮಾಡಿ ಕಳಿಸ್ದೆ? ಅವನು ಈಗ ಅಲ್ಲಿರೋದೇ ಕ್ಷೇಮ ಕಣೋ. ಇಲ್ಲ ಅಂದ್ರೆ ಸಾಯೋ ಟೈಮಲ್ಲೂ ನಾನು ಹಠ ಸಾಧಿಸ್ದೆ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಅಮ್ಮ, ನೀನ್ ಇಷ್ಟಕ್ಕೆಲ್ಲ ಹೆದ್ರೋಳಲ್ಲ. ಇದ್ರಲ್ಲಿ ಬೇರೆ ಏನೋ ಗೂಡಾಡ್ತಾ ಇದೆ. ಅದೇನು ಅಂತ ಹೇಳಮ್ಮ. ಪರವಾಗಿಲ್ಲ ಕಣೆ, ನಿನ್ ಬುದ್ಧಿನೂ ಚಿಗುರುತ್ತಾ ಇದೆ. ಅದ್ರಲ್ಲಿ ಏನೋ ಅರ್ಥ ಇದೆ. ಆದ್ರೆ ಅದೇನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೋ ತನಕ ಎಲ್ಲಿ ಹೋಗಿದ್ರಿ? ಮಾವನ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸಾಯ್ತಿರೋನು ನಮ್ಮಪ್ಪ ಕಣೆ, ನೀನ್ ಯಾಕೆ ಹೇಳ್ತಿದ್ಯಾ? ಸಾಕ್ ನಿಲ್ಸು. ಇಂಥ ಸಮಯದಲ್ಲೂ ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ಮಾವನ ಆಪರೇಷನ್ಗೆ ಅಂತ ಓಟಿಗೆ ಕರ್ಕೊಂಡು ಹೋಗಿದ್ದಾರೆ. ಅದನ್ನ ಕೈಕೊಂಡು ನನ್ಗೇನೆ ಆಗ್ಬೇಕು? ಅವ್ರು ಸತ್ತಿದಾರ ಬದುಕಿದಾರ ಅಂತ ನೋಡಕ್ ಬಂದಿಲ್ಲ ನಾನು. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಅವ್ರು ನಿಮ್ ತಂದೆ. ಅವ್ರ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರೆ ಅಂದ್ರೆ ನಿಮಗೇನು ಅನ್ಸಲ್ವಾ? ಇಲ್ಲ, ನನ್ಗೇನು ಅನ್ಸಲ್ಲ. ನಮ್ಮಪ್ಪನ ವಿಷಯದಲ್ಲಿ ನನ್ನ ಮನಸ್ಸು ಯಾವತ್ತೂ ಸತ್ತು ಹೋಗಿದೆ. ಹೋಗ್ಲಿ ಬಿಡಿ. ಸಾಯೋ ಸಮಯದಲ್ಲಿ ಹೆತ್ತಪ್ಪನ ದ್ವೇಷಿಸೋದು ಸರಿಯಲ್ಲ. ನೋಡಿ, ಎಲ್ಲ ಮರ್ತು ಅವ್ರ ಮುಖ ನೋಡೋದಕ್ಕಾದ್ರೂ ಬಂದ್ರಲ್ಲ, ಅಷ್ಟು ಸಾಕು. ಏಯ್, ಅವರು ಸಾಯ್ತಿದ್ದಾರೆ ಅಂತ ದುಃಖದಿಂದ ಆಗ್ಲಿ ಸಂಕಟದಿಂದ ಆಗ್ಲಿ ಬಂದಿಲ್ಲ. ನಾನು ನಮ್ಮ ಅಮ್ಮನ ಮಾತೆ ಕಟ್ಬಿದ್ದು ಬಂದಿದ್ದೀನಿ. ಅಮ್ಮ ಅಪ್ಪನ ಋಣ ತೀರ್ಸು ಅಂದ್ರು. ಅದಕ್ಕೆ ಅವ್ರು ಸತ್ತಿದ್ರೆ ಬೆಂಕಿ ಇಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಏನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ಡಾಕ್ಟರ್, ನಮ್ಮ ಮಾವ ಹೇಗಿದ್ದಾರೆ? ಡಾಕ್ಟರ್, ಏನಾಯ್ತು? ನಮ್ಮಪ್ಪ ಇದಾರ ಹೋದ್ರ? ಐ ಆಮ್ ಸಾರಿ, ಅವ್ರು ಹೋಗ್ಬಿಟ್ರು.